ಮಿತ್ರ ಪಾರ್ಟಿಗೆ ಲೇಟ್ ಆಗ್ತಿದೆ, ಕಮ್ ಫಾಸ್ಟ್. ಅಯ್ಯೋ, ಪಾರ್ಟಿಗೆ ಲೇಟ್ ಆಗ್ತಿದೆ ಅಂದ್ಲೋಳು. ನನಗೂ ಕೇಳಿಸ್ತು. ನೀನ್ ರನ್ನಿಂಗ್ ಕಾಮೆಂಟ್ರಿ ನನಗೇನ್ ಬೇಕಾಗಿಲ್ಲ. ಅಲ್ಲ, ಬಟ್ಟೆಗಳಿಲ್ದೆ ಪಾರ್ಟಿಗೆ ಹೇಗೆ ಹೋಗ್ಲಿ? ಹುಷಾರು ಮಿತ್ರ ಅವ್ರೆ, ಇರೋದು ಒಂದೇ ಟವಲ್. ಯಾರು ಮಾತಾಡ್ತಿಲ್ವಲ್ಲ? ಮಿತ್ರ, ಭಾಗ್ಯ, ಹೋಗಿ ನಾನ್ ಪಾರ್ಟಿಗೆ ಬರಲ್ಲ ಅಂತ ಹೇಳ್ಬಿಡು. ಅದನ್ನ ನೀವೇ ಹೇಳ್ಬೋದಲ್ಲ. ಈ ಅವತಾರದಲ್ಲಿ ನಾನು ಹೇಗ್ ಹೋಗ್ಲಿ ಭಾಗ್ಯ? ಸರಿ ಬಿಡಿ, ನಾನೇ ಹೇಳ್ತೀನಿ. ಹೋಗು. ಮಿತ್ರ, ಮಿತ್ರ ಅವರು ಪಾರ್ಟಿಗೆ ಬರಲ್ವಂತ. ಮಿತ್ರ ಅವರು ಪಾರ್ಟಿಗೆ ಬರಲ್ಲ ಅಂತ ಹೇಳು ಅಂದ್ರು. ನಾನ್ ನಂಬಲ್ಲ. ನೀನೇನೋ ಸುಳ್ಳು ಹೇಳ್ತಿದ್ಯಾ. ಜರ್ಗೋ. ಮಿತ್ರ, ಏನಿ ಅವತಾರ? ನೀನಿನ್ನೂ ರೆಡಿ ಆಗಿಲ್ವಾ? ಪಾರ್ಟಿಗೆ ಲೇಟ್ ಆಗ್ತಿದೆ. ಯಾಕೆ ಬರಲ್ಲ ಅಂದೆ? ಪಾರ್ಟಿಗೆ ಹೇಗ್ ಬರ್ಲಿ ಮನೀಷಾ? ಭಾಗ್ಯ ಎಲ್ಲ ಬಟ್ಟೆಗಳನ್ನು ವಾಷಿಂಗ್ ಮಿಷಿನ್ ಹಾಕಿದಾಳೆ. ಏಯ್, ಇದೆಲ್ಲ ನೀನ್ ಬೇಕು ಅಂತ ಮಾಡಿದ್ದಲ್ವಾ? ಹಾ, ಇದೊಳ್ಳೆ ಕತೆ. ಅವ್ರ ಬಟ್ಟೆನೆಲ್ಲ ಒಗ್ಯಕ್ ಹಾಕು ಅಂದ್ರು, ನಾನ್ ಹಾಕ್ತೆ. ಅವ್ರು ಹೇಳಿದ್ದನ್ನ ಮಾಡದೇ ಇದ್ರೆ ನನಗ್ ಪಾಪ ಬರುತ್ತೆ. ಪಾರ್ಟಿಗೆ ಹೋಗದೆ ಇರೋ ಹಾಗೆ ಹೇಗ್ ತಡೀತೀಯ ಅಂದ್ಯಲ್ಲ? ಹೇಗ್ ತಡ್ದೆ ನೋಡ್ತೀಯಾ? ಇನ್ಮೇಲೆ ನನ್ನ ಹತ್ರ ಚಾಲೆಂಜ್ ಮಾಡ್ಬೇಡ. ಭಾಗ್ಯ, ನಾನ್ ಸುಮ್ನಿದ್ದೀನಿ ಅಂತ ಟೂ ಮಚ್ ಮಾಡ್ತೀನಿ. ಕೂಡ ಮಾಡ್ತೀನಿ. ಏನ್ ಮಾಡ್ತೀಯಾ? ಪ್ಲೀಸ್ ಮನೀಷಾ, ನನಗೀಗ ಪಾರ್ಟಿಗೆ ಬರಕ್ಕಾಗಲ್ಲ. ಹೋಗೋ ಮೂಡಲ್ಲೂ ನಾನಿಲ್ಲ. ಪ್ಲೀಸ್ ನೀನೇ ಹೋಗ್ಬಾ. ನೀನ್ ಜೊತೆಗ್ ಬರ್ದೆ ನಾನ್ ಹೇಗ್ ಹೋಗ್ತೀನಿ ಮಿತ್ರ? ನಾನು ಹೋಗಲ್ಲ. ಮನೇಲಿ ಒಂದ್ ಜೊತೆ ಬಟ್ಟೆನೂ ಇಲ್ದಿರೋ ಹಾಗೆ ಮಾಡಿದ್ಯಲ್ಲ ಭಾಗ್ಯ. ಈಗ ನನ್ ಮನೇಲಾದ್ರೂ ಏನ್ ಹಾಕೊಳ್ಳಿ? ವಿವೇಕ್ ಡ್ರೆಸ್ ಏನಾದ್ರೂ ಟ್ರೈ ಮಾಡ್ತೀರಾ? ಅವನ್ ಬಟ್ಟೆ ನನಗ್ ಹೇಗ್ ಫಿಟ್ ಆಗತ್ತೆ ಭಾಗ್ಯ? ಅದು ಕೂಡ ಸರಿನೇ. ಅಯ್ಯೋ ಪಾಪ. ಆ ಭಾಗ್ಯ ನಾಟ ಪ್ರತಿದಿನಕ್ಕೂ ಹೆಚ್ಚಾಗ್ತಾನೆ ಇದೆ. ಪ್ರತಿಯೊಂದಕ್ಕೂ ಅಡ್ಡ ಬರ್ತಾನೆ ಇರ್ತಾಳೆ. ಅವಳು ನಿನ್ ಸಂತೋಷನ ಹಾಳ್ ಮಾಡ್ಬೇಕು ಅಂತ ಕಂಕಣ ಕಟ್ಕೊಂಡಿದ್ದಾಳನ್ಸುತ್ತೆ. ಅವಳದ್ ಎಷ್ಟು ಆಟ ಆಡ್ತಾಳೋ ಆಡ್ಲಿ ಬಿಡಿ ಆಂಟಿ. ಅವಳಿಗೆ ಹೇಗ್ ಬುದ್ಧಿ ಹೇಳ್ಬೇಕೋ ನನಗ್ ಚೆನ್ನಾಗ್ ಗೊತ್ತು. ಮಿತ್ರ, ಆಫೀಸ್ಗೆ ಹೊರಟಿದ್ದೀರಾ? ಹೌದು ಮಾಮ್. ಸೈಟಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದ್ಯಲ್ಲ, ಆ ಕೆಲ್ಸಗಳು ಎಲ್ಲಿವರೆಗೂ ಬಂತು? ಆಲ್ಮೋಸ್ಟ್ ಫಿನಿಶಿಂಗ್ ಸ್ಟೇಜ್ ಅಲ್ಲಿ ಇದೆ ಮಾಮ್. ಕೆಲಸ ಬೇಗನೆ ನಡೀತಾ ಇದೆ. ಇನ್ನೊಂದು 2-3 ತಿಂಗಳಲ್ಲಿ ಮುಗ್ದು ಹೋಗುತ್ತೆ. ಫೈನ್. ರೆಗ್ಯುಲರ್ ಆಗಿ ಸೈಟ್ ವಿಸಿಟ್ ಮಾಡಿ ವರ್ಕ್ ಪ್ರೋಗ್ರೆಸ್ ನೋಡ್ತಾನೆ ಇರಿ. ಅದು ನಮಗೆ ತುಂಬಾ ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್. ನೀವೇನ್ ಬರಿ ಮಾಡ್ಕೋಬೇಡಿ ಆಂಟಿ, ನಾನಿದ್ದೀನಲ್ಲ. ಕನ್ಸ್ಟ್ರಕ್ಷನ್ ಎಲ್ಲ ನಾನೇ ನೋಡ್ಕೋತೀನಿ. ಅದಕ್ಕೆ ಸಂಬಂಧಪಟ್ಟಿರೋ ಅಕೌಂಟ್ಸ್ ಎಲ್ಲ ಕೂಡ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಿದ್ದೀನಿ. ನೀವು ಪ್ರೆಸ್ಟೀಜಿಯಸ್ ಅನ್ಕೊಂಡಿರೋ ಪ್ರಾಜೆಕ್ಟ್ ಇದು. ಅದರಲ್ಲಿ ಯಾವ ಥರ ಪ್ರಾಬ್ಲಮು ಆಗದಿದ್ದ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ವೆರಿ ಗುಡ್ ಮನುಷ್ಯ. ನಮ್ಮ ಕೆಲಸದ ಬಗ್ಗೆ ನಮಗೆ ರೆಸ್ಪಾನ್ಸಿಬಿಲಿಟಿ, ಡೆಡಿಕೇಶನ್ ಇರೋದು ತುಂಬಾನೇ ಇಂಪಾರ್ಟೆಂಟ್. ಓಕೆ ಅತ್ತೆ, ಆರ್ತಿ ತಗೊಳ್ಳಿ. ಸ್ಯಾಂಡಲ್ಸ್ ತೆಗಿ. ಭಕ್ತಿ ಅನ್ನೋದು ಮನ್ಸಿಂದ ಬರ್ಬೇಕು ಮನುಷ್ಯ, ಸುಮ್ನೆ ಕಾಟಾಚಾರಕ್ಕಲ್ಲ. ಯಾಕೆ?
ಭಕ್ತಿ ಅನ್ನೋದಿಲ್ದೇ ಇದ್ರೆ ಏನಾದ್ರೂ ಪ್ರಪಂಚ ನಿಂತೋಗತ್ತಾ? ಇಲ್ಲ ಅಂದ್ಕೊಳ್ದಿರೋ ಪ್ರಾಬ್ಲಮ್ ಏನಾದ್ರೂ ಬರತ್ತಾ? ಒಳ್ಳೇದಾಗ್ಲಿ ಅಂತ ಆರ್ತಿ ಕೊಟ್ರೆ ಯಾಕೀಗ ಅಪಶಕುನ ಮಾತಾಡ್ತೀಯಾ? ಯಾವತ್ತು ಒಳ್ಳೆ ಮಾತೇ ಬರಲ್ವಾ? ಅದಕ್ಕೆ ಹೇಳೋದು ಬಿ ಪಾಸಿಟಿವ್ ಗೆಟ್ ಪಾಸಿಟಿವ್ ಅಂತ. ಹಲೋ, ಏನು ಗಲಾಟೆನಾ? ಏನಕ್ಕೆ? ಸರಿ ಸರಿ, ನಾನು ಈಗಲೇ ಬರ್ತಾ ಇದ್ದೀನಿ. ಏನಾಯ್ತು ಮಿತ್ರ? ಕನ್ಸ್ಟ್ರಕ್ಷನ್ ಸೈಟಲ್ಲಿ ವರ್ಕರ್ಸ್ ಏನೋ ಗಲಾಟೆ ಮಾಡ್ತಿದಾರಂತೆ ಮಾಮ್. ಯಾಕಂತೆ ಮಿತ್ರ? ನಂಗೆ ಗೊತ್ತಿಲ್ಲ ಮನೀಷಾ, ನಾವು ಅರ್ಜೆಂಟಾಗಿ ಹೋಗ್ಬೇಕು, ನಡಿ. ಓಕೆ ಮಿತ್ರ, ನಾನು ಬರ್ತೀನಿ ಕಂದ. ಮಾಮ್ ಬೇಡ, ಅಲ್ಲಿ ಪರಿಸ್ಥಿತಿ ಹೇಗಿದೆಯೋ ಏನೋ, ನಾನು ಹೋಗಿ ಮಾತಾಡ್ತೀನಿ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಓಕೆ ಸರಿ, ಹುಷಾರ್. ಮನೀಷಾ ನಡಿ. ಅತ್ತೆ, ನೀವೇನು ಹೆದ್ರಬೇಡಿ. ಮಿತ್ರ ಅವ್ರು ಹೋಗಿದಾರಲ್ಲ, ಯಾವ್ದೇ ಪ್ರಾಬ್ಲಮ್ ಇದ್ರೂ ಅವ್ರು ಸಾಲ್ವ್ ಮಾಡ್ತಾರೆ. ಅಮ್ಮ ಭಾಗ್ಯ, ಏನಾಯ್ತು? ಏನೋ ಪ್ರಾಬ್ಲಮ್ ಅಂತಿದ್ದಿಲ್ಲ, ಏನು? ಕನ್ಸ್ಟ್ರಕ್ಷನ್ ಸೈಟ್ ಹತ್ರ ವರ್ಕರ್ಸ್ ಏನೋ ಗಲಾಟೆ ಮಾಡ್ತಿದಾರಂತೆ ಮಾವ. ಅದಕ್ಕೆ ಮಿತ್ರ ಅವರು ಮನೀಷಾ ಅಲ್ಲಿಗೆ ಹೋಗಿದ್ದಾರೆ. ವರ್ಕರ್ಸ್ ಯಾಕೆ ಗಲಾಟೆ ಮಾಡ್ತಾ ಇದ್ದಾರೆ? ನಮ್ ಕಂಪ್ನಿಲಿ ಇಂಥ ಪ್ರಾಬ್ಲಮ್ ಯಾವತ್ತೂ ಬಂದಿರ್ಲಿಲ್ವಲ್ಲ. ಅದೇ ನನ್ಗೂ ಅರ್ಥ ಆಗ್ತಾ ಇಲ್ಲ ರೀ. ಆ ವರ್ಕರ್ಸ್ ಎಲ್ಲ ಯಾವತ್ತಿಂದನೂ ನಮ್ ಜೊತೆ ಅಸೋಸಿಯೇಷನ್ ಅಲ್ಲಿ ಇರೋಂಥವ್ರು. ಸಡನ್ ಆಗಿ ಅವ್ರಿಗೆಲ್ಲ ಏನಾಯ್ತೋ ಏನೋ ಗೊತ್ತಿಲ್ಲ. ಟೆನ್ಷನ್ ಮಾಡ್ಕೋಬೇಡ ಅರವಿಂದ, ಮಿತ್ರ ಹೋಗಿದಾನಲ್ವಾ, ಅವ್ನು ನೋಡ್ಕೋತಾನ ಬಿಡು. ಇಲ್ಲಿ ನೋಡಿ, ಸ್ವಲ್ಪ ಹೊತ್ತಲ್ಲೇ ಮಿತ್ರ ಸರ್ ಬರ್ತಾರೆ. ನಿಮ್ಮ ಡಿಮ್ಯಾಂಡ್ಸ್ಗಳನ್ನೆಲ್ಲ ಅವ್ರ ಮುಂದೆ ಇಡಿ. ಕೇಳಲಿಲ್ಲ ಅಂದರೆ ಸ್ವಲ್ಪ ಗಲಾಟೆ ಮಾಡಿ, ಆದರೆ ಯಾವುದಕ್ಕೂ ಬಗಕ್ಕೆ ಹೋಗ್ಬಿಡಿ. ನಾನು ಮ್ಯಾನೇಜರ್ ಆಗಿರೋದ್ರಿಂದ ಆದ್ರಿಂದ ಸ್ವಲ್ಪ ನ್ಯೂಟ್ರಲ್ ಆಗಿರ್ತೀನಿ. ಓಕೆನಾ? ಸರಿ ಸರಿ. ಸಾರ್ ಬರ್ತಿದ್ದಾರೆ, ಸ್ಟಾರ್ಟ್ ಮಾಡಿ. ಮ್ಯಾನೇಜ್ಮೆಂಟ್ 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 ಮ್ಯಾನೇಜ್ಮೆಂಟ್. ಏನಂತೆ ಅವ್ರ ಪ್ರಾಬ್ಲಮ್? ಬನ್ನಿ ಸರ್, ನಿಮಗೋಸ್ಕರನೇ ಕಾಯ್ತಿದ್ದೆ. ವರ್ಕರ್ಸ್ ಯಾರು ನನ್ನ ಮಾತೇ ಕೇಳ್ತಿಲ್ಲ, ತುಂಬಾನೇ ಹಠ ಮಾಡ್ತಿದ್ದಾರೆ. ಮ್ಯಾನೇಜ್ಮೆಂಟ್ 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 ಮ್ಯಾನೇಜ್ಮೆಂಟ್. ನಿಮಿಷ ನಿಲ್ಸಿ. ಯಾಕೆ ಕೆಲಸ ನಿಲ್ಸಿ ಗಲಾಟೆ ಮಾಡ್ತಾ ಇದ್ದೀರಾ? ತುಂಬಾ ದಿನಗಳಿಂದ ನಮ್ಮ ಸಂಸ್ಥೆ ಜೊತೆ ಕೆಲಸ ಮಾಡ್ತಾ ಇದ್ದೀರಾ, ನೀವೆಲ್ಲರೂ ಹೀಗೆ ಮಾಡೋದು ಸರಿಯಾ? ನಾವು ಅದನ್ನ ಹೇಳ್ತಾ ಇರೋದು ಮಿತ್ರ ಸರ್. ತುಂಬಾ ವರ್ಷದಿಂದ ನಿಮ್ಮ ಕಂಪ್ನಿಗೆ ನಂಬಿಕೆಯಿಂದ ಕೆಲಸ ಮಾಡ್ತಾ ಇದ್ದೀವಿ. ಆದ್ರೆ ನಮಗೆ ಸರಿಯಾಗಿ ಬೆನಿಫಿಟ್ ಆಗ್ಲಿ, ಕೆಲ್ಸದ ತಕ್ಕನ ಪ್ರತಿಫಲ ಸಿಗ್ತಿಲ್ಲ ಸರ್. ವಾಟ್ ನಾನ್ಸೆನ್ಸ್! ಹಬ್ಬಕ್ಕೆ ಬೋನಸ್ಸು, ಪರ್ಸನಲ್ ರೀಸನ್ಸ್ಗೆ ಕೇಳಿದಷ್ಟು ದುಡ್ಡು, ನೀವ್ ಅರ್ಧ ಕೆಲಸ ಮಾಡಿದ್ರು ಕೂಡ ಫುಲ್ ಸಂಬಳ ನಿಮಗ್ ಕೊಡ್ತೀವಲ್ವಾ? ಇನ್ನು ಏನ್ ಬೇಕು ನಿಮ್ಗೆಲ್ಲ? ಮನೀಷಾ, ಡೋಂಟ್ ರೇಸ್ ಯೋರ್ ವಾಯ್ಸ್. ಅದ್ ನಾನು ಹಾಗಲ್ಲ ಮಾತಾಡ್ತಿದ್ದೀನಲ್ಲ, ಪ್ಲೀಸ್. ಏನಮ್ಮ, ನಮ್ ಜೀವನನೆಲ್ಲ ನೀವೇ ಉದ್ಧರಿಸೋ ಹಾಗೆ ಮಾತಾಡ್ತೀರಾ? ನಾವು ಮಾಡೋ ಕೆಲ್ಸಕ್ಕೆ ತಾನೇ ದುಡ್ಡು ಕೊಡ್ತಾ ಇರೋದು. ಅಡ್ವಾನ್ಸ್ ಕೊಟ್ರು ಆಮೇಲೆ ಸಂಬಳದಲ್ಲಿ ಕಟ್ ಮಾಡ್ಕೊಂಡು ಮಿಕ್ಕಿದಲ್ವಾ ಕೊಡೋದು? ಮತ್ತೆ ಹಬ್ಬಗಳಿಗೆ ಬೋನಸ್ ಅಂತೀರಾ? ಅದು ನೀವೇ ಅಲ್ಲ, ಎಲ್ಲ ಕಂಪನಿಗಳು ಕೊಡ್ತಾ ಇದ್ದಾವೆ. ನಮ್ ಡಿಮ್ಯಾಂಡ್ಸ್ ಅದಲ್ಲ. ಸರಿ ಸರಿ, ಅಷ್ಟಕ್ಕೂ ನಿಮ್ ಡಿಮ್ಯಾಂಡ್ಸ್ ಏನು? ಡೈಲಿ ಲೇಬರ್ಸ್ ವಿಭಾಗದಲ್ಲಿ ಕೆಲಸ ಮಾಡ್ತಿರೋರು ವೇಜಸ್ ಜಾಸ್ತಿ ಮಾಡಬೇಕು. 10 ವರ್ಷದಿಂದ ನಿಮ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರೋ ಉದ್ಯೋಗಿಗಳನ್ನ ಪರ್ಮನೆಂಟ್ ಮಾಡಬೇಕು. ಅಷ್ಟೇ ಅಲ್ಲ, ನಮ್ಮಲ್ಲಿ ತುಂಬಾ ಜನಕ್ಕೆ ಓಟಿ ಬರ್ತಾ ಇಲ್ಲ, ಓಟಿ ಚಾರ್ಜಸ್ ಕೂಡ ಜಾಸ್ತಿ ಮಾಡಬೇಕು. IT ಇಂಜಿನಿಯರ್ ಸ್ಯಾಲರಿ ಜಾಸ್ತಿ ಮಾಡಿ 10 ದಿನಾನೂ ಆಗಿಲ್ಲ, ಈಗಲೇ ನಿಮ್ಗೂ ಜಾಸ್ತಿ ಮಾಡಿ ಅಂದ್ರೆ ಕಂಪನಿಗೆ ಎಷ್ಟು ಲಾಸ್ ಆಗುತ್ತೆ ಅಂತ ಯೋಚನೆ ಮಾಡಿದೀರಾ? ಸೈಟಲ್ಲಿ ತುಂಬಾ ಕೆಲಸ ಮಾಡೋದು ಲೇಬರೇ ಮಿತ್ರ ಅವರೇ. ಯಾರ್ಯಾರಿಗೂ ಜಾಸ್ತಿ ಮಾಡಿದೀವಿ ಅಂತ ನಮ್ಮ ಹೊಟ್ಟೆ ಮೇಲೆ ಹೊಡೆದ್ರೆ ಹೇಗೆ? ಹೇಗೂ ನಾವ್ ಮಾಡೋ ಕೆಲ್ಸದಿಂದ ಅಲ್ವಾ ನಿಮಗ್ ಲಾಭ ಬರೋದು. ಅದ್ರಲ್ಲಿ ನಮಗ್ ಸ್ವಲ್ಪ ಕೊಡೋಕೆ ಆಗಲ್ಲ ಅಂತಿರಲ್ಲ. ಏನೋ ನಿಮ್ ಗಂಟಿಟ್ಟಿರೋ ಹಾಗೆ ಮಾತಾಡ್ತೀಯಲ್ಲ. ಹೆಸರಿಗೆ ಮಾತ್ರ ಓಟಿ, ಅರ್ಧ ಟೈಮ್ ಎಲ್ಲ ಸಿಗರೇಟ್ ಸೇದೋಕೆ, ಕಾಫಿ ಕುಡಿಯೋದಕ್ಕೆ ಟೈಮ್ ವೇಸ್ಟ್ ಮಾಡ್ತಾನೆ ಇರ್ತೀರಾ. ಅದಕ್ಕೆ ಕೊಡ್ಬೇಕು ದುಡ್ಡನ್ನ? ನೋಡಿ, ನಿಮ್ ಡಿಮ್ಯಾಂಡ್ಸ್ಗೆ ಅರ್ಥನೇ ಇಲ್ಲ.
ಬೇಕು ಅಂತ ಮಾಡ್ತಿದ್ದೀರೇ ಹೊರತು ಇದಕ್ಕೆ ಬೇರೆ ಯಾವ ಕಾರಣನೂ ಕಾಣಿಸ್ತಿಲ್ಲ. ಗಲಾಟೆ ನಿಲ್ಲಿಸಿ ನೀವೆಲ್ಲರೂ ಕೆಲ್ಸಕ್ಕೆ ಹೋಗಿ. ಅಂದ್ರೆ ಏನ್ ಮೇಡಮ್, ನಮ್ ಕಷ್ಟ ನಿಮ್ಗೆ ಡ್ರಾಮಾ ತರ ಕಾಣಿಸ್ತಿದ್ಯಾ? ಅಲ್ಲ, ಕೆಲಸದವ್ರೋದ್ರೆ ನೀವೇನ್ ಅನ್ಕೊಂಡಿದ್ದೀರಾ? ಸರಿ, ಓಕೆ. ಈಗ ಫೈನಲ್ ಆಗಿ ನೀವು ಹೇಳೋದೇನು? ನಮ್ಮ ಡಿಮ್ಯಾಂಡ್ಸ್ ನ ಪೂರ್ತಿ ಮಾಡದೆ ಹೋದ್ರೆ ನಮ್ಮ ಈ ಸತ್ಯಾಗ್ರಹ ಇನ್ನೂ ಮುಂದುವರಿಯುತ್ತೆ. ವರ್ಕರ್ಸ್ ಒಂದು ದಿನ ಕೆಲ್ಸಕ್ಕೆ ಬರದೆ ಹೋದ್ರೆ ನಿಮ್ಮ ಕಂಪನಿಲಿ ಎಂತ ಅಲ್ಲೋಲ ಕಲ್ಲೋಲ ಆಗುತ್ತೆ ನಿಮಗೆ ಗೊತ್ತು. ಏನು ಹೆದರ್ಸ್ತಿದ್ದೀರಾ? ನಿಮ್ ಡಿಮ್ಯಾಂಡ್ಸ್ ಕಂಪ್ಲೀಟ್ ಮಾಡೋಕ್ ಆಗಲ್ಲ ಅಂದ್ರೆ ಏನ್ ಮಾಡ್ತೀರಾ? ಏನ್ ಮಾಡ್ತೀವೋ ನೋಡ್ತೀರಾ? ಏನ್ ಮಾಡ್ತೀರಾ? ಮ್ಯಾನೇಜ್ಮೆಂಟ್ 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 ಮ್ಯಾನೇಜ್ಮೆಂಟ್. ಏನಿದೆಲ್ಲ? ಸರ್, ಅವರೆಲ್ಲ ತುಂಬಾ ಆವೇಶದಲ್ಲಿದ್ದಾರೆ. ಅವ್ರನ್ನ ಈಗ ಕೆಣಕೋದು ಕರೆಕ್ಟ್ ಅಲ್ಲ. ನನ್ನನ್ನು ಕೇಳಿದ್ರೆ ಅವ್ರ ಡಿಮ್ಯಾಂಡ್ಗಳನ್ನ ತೀರ್ಸದೆ ಒಳ್ಳೇದು ಸರ್. ಅಂದ್ರೆ ಏನು? ಅವ್ರು ಹೆದರ್ಸಿದ್ರೆ ನಾವ್ ಹೆದರ್ಕೋಬೇಕಾ? ನನ್ನ ಉದ್ದೇಶ ಅದಾಗಿರ್ಲಿಲ್ಲ ಮೇಡಮ್. ಓಕೆ, ಅವ್ರನ್ನೆಲ್ಲ ಗಲಾಟೆ ಮಾಡ್ದಿರೋ ಹಾಗೆ ನೋಡ್ಕೊಳ್ಳಿ. ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಲೆಟ್ ಮೀ ಥಿಂಕ್ ಅಬೌಟ್ ದಿಸ್. ಓಕೆ ಸರ್. ನೀವು ಇಲ್ಲಿ ತುಂಬ ಹೊತ್ತಿರೋದು ನಿಮ್ಗೆ ಒಳ್ಳೇದಲ್ಲ. ಇಲ್ಲಿಂದ ಹೊರಟ್ಬಿಡಿ. ಸರಿ, ಯು ಟೇಕ್ ಕೇರ್. ಓಕೆ ಸರ್, ಪ್ಲೀಸ್. ಮ್ಯಾನೇಜ್ಮೆಂಟ್ 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 ಮ್ಯಾನೇಜ್ಮೆಂಟ್. ಕೇಳಿಸ್ಕೊಂಡ್ರಾ ಸರ್? ಕೇಳಿಸ್ಕೊಂಡೆ. ನಾನು ಹೇಳ್ದ ಹಾಗೆ ವರ್ಕರ್ಸ್ಗಳನ್ನ ಚೆನ್ನಾಗಿ ರೊಚ್ಚಿಗೆಪ್ಸಿದ್ಯಾ. ವೆರಿ ಗುಡ್. ಇದನ್ನ ಹೀಗೆ ಕಂಟಿನ್ಯೂ ಮಾಡಿ ನಂದನ್ ಫ್ಯಾಮಿಲಿ ಬಿಸ್ನೆಸ್ನ ಕೊಲ್ಯಾಪ್ಸ್ ಆಗೋ ಥರ ಮಾಡಿ. ನೀವು ನನ್ನ ಅಕೌಂಟ್ಗೆ ಅಮೌಂಟ್ ಹಾಕ್ತಾ ಇದ್ರೆ ಸಾಕು, ಇಲ್ಲಿ ಇವ್ರುಗಳ ಮಧ್ಯೆ ಎಷ್ಟು ಬೆಂಕಿ ಹಚ್ಚಬೇಕೋ ಅಷ್ಟು ಹಚ್ಬಿಡ್ತೀನಿ. ಆಲ್ ರೈಟ್. ಓಕೆ ಸರ್, ನಾನು ಮತ್ತೆ ಮಾಡ್ತೀನಿ. ಮಿತ್ರ, ವರ್ಕರ್ಸ್ ಜೊತೆ ಮಾತಾಡಿದ್ಯಾ? ಏನ್ ಪ್ರಾಬ್ಲಮ್ ಅಂತೆ? ನನಗೇನು ಅರ್ಥ ಆಗ್ತಿಲ್ಲ ಮಾಮ್. ನಿನ್ನೆವರೆಗೂ ಯಾವ ಪ್ರಾಬ್ಲಮೂ ಇರಲಿಲ್ಲ. ಸಡನ್ ಆಗಿ ಇವತ್ತು ವರ್ಕರ್ಸ್ ಎಲ್ಲ ಸ್ಯಾಲರಿ ಜಾಸ್ತಿ ಮಾಡಿ, ಬೋನಸ್ ಬೇಕು, ಪೊಸಿಷನ್ಸ್ ಬೇಕು ಅಂತ ಗಲಾಟೆ ಮಾಡ್ತಿದ್ದಾರೆ. ಅಂತ ಡಿಮ್ಯಾಂಡ್ಸ್ ಏನಾದರೂ ಇದ್ರೆ ಮುಂಚೆ ಯೂನಿಯನ್ ಲೀಡರ್ ನಮ್ಮ ಹತ್ರ ಬಂದು ಚರ್ಚೆ ಮಾಡ್ಬೇಕಲ್ವಾ? ಡೈರೆಕ್ಟ್ ಆಗಿ ಗಲಾಟೆಗಳು ಯಾಕೆ ಮಾಡ್ತಿದ್ದಾರೆ? ಡಿಮ್ಯಾಂಡ್ ಮಾಡೋದಕ್ಕೆ ಏನಿದೆ ರೀ? ಅವ್ರಿಗೆ ಬೇಕಾಗಿರೋದನ್ನೆಲ್ಲ ನಾವು ಪ್ರೊವೈಡ್ ಮಾಡ್ತಾನೆ ಇದೀವಲ್ವಾ? ಎಕ್ಸ್ಪೀರಿಯನ್ಸ್ ನೋಡ್ಕೊಂಡು ಸ್ಯಾಲರಿ ಹೈಕ್ ಕೊಡ್ತಿದೀವಿ. ಲೇಬರ್ ವರ್ಕರ್ಸ್ನೆಲ್ಲಾರನ್ನು ಪರ್ಮನೆಂಟ್ ಮಾಡ್ಕೊಂಡಿದೀವಿ. ಇನ್ನು ಅವ್ರೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ? ಕೇಳಿದ್ದೆಲ್ಲ ಕೇಳಿದ ಹಾಗೆ ಕೊಡ್ತಿದ್ರೆ ವರ್ಕರ್ಸ್ ಎಲ್ರಿಗೂ ಮ್ಯಾನೇಜ್ಮೆಂಟ್ ಅಂದ್ರೆ ಈಸಿ ಆಗ್ಬಿಡತ್ತಾಂಡಿ. ಅವ್ರಿಲ್ದಿದ್ರೆ ನಾವಿಲ್ಲ ಅನ್ನೋ ಹಾಗೆ ಈಗೋ ಅವರಿಗೆ ಫೈಟ್ ಮಾಡ್ತಾರಂತೆ. ಕೆಲ್ಸಕ್ಕೆ ಬರದೆ ಸ್ಟ್ರೈಕ್ ಮಾಡ್ತಾರಂತೆ. ಮಾಡ್ಲಿ ಬಿಡಿ, ಎಷ್ಟು ದಿನ ಮಾಡ್ತಾರೆ? ನಾವು ಕೇರ್ ಮಾಡದೆ ಬಿಟ್ಬಿಟ್ರೆ ಸಂಬಳ ಇಲ್ದೆ, ತಿನ್ನೋ ಫುಡ್ ಇಲ್ದೆ ಅವರೇ ವಾಪಸ್ ಬರ್ತಾರೆ. ನಿನ್ ಯೋಚನೆ ತಪ್ಪು ಮನುಷ್ಯ. ವರ್ಕರ್ಸ್ನ ಅಷ್ಟು ಕೀಳಾಗಿ ನೋಡಿ ಮಾತಾಡೋದು ಸರಿ ಅಲ್ಲ. ವರ್ಕರ್ಸ್ಗೂ ಮ್ಯಾನೇಜ್ಮೆಂಟ್ಗೂ ಇರೋ ಬಾಂಡಿಂಗ್ ಯಾವಾಗ್ಲೂ ರೈಲ್ವೆ ಟ್ರ್ಯಾಕ್ ಹಾಗೆ ಒಂದೇ ರೀತಿ ಇರಬೇಕು. ಯಾಕಂದ್ರೆ ಅವ್ರ ಕಷ್ಟ ಪಟ್ರಷ್ಟೇ ನಾವು ಬೆಳೆಯೋದು. ನಾವು ಲಾಭದಲ್ಲಿದ್ರಷ್ಟೇ ಅವ್ರ ಕಷ್ಟಕ್ಕೆ ಸರಿಯಾದ ಪ್ರತಿಫಲನ ಕೊಡ್ಬೋದು. ಹಾಗೆ ಒಬ್ರಿಗೊಬ್ರು ಹೊಂದ್ಕೊಂಡು ಹೋದ್ರೇನೆ ಎಲ್ಲ ಸರಿ ಇರುತ್ತೆ. ಸ್ಟಾಪ್ ಇಟ್ ಭಾಗ್ಯ.
ನಿನಗ್ ಬಿಸ್ನೆಸ್ ಬಗ್ಗೆ ಏನ್ ಗೊತ್ತು ಅಂತ ಮಾತಾಡ್ತಿದ್ಯಾ? ಇದು ವ್ಯವಸಾಯ ಅಲ್ಲ, ಇದು ಕೋಟಿಗಟ್ಲೆ ಆಗೋ ವ್ಯಾಪಾರ. ನೆನ್ನೆನೋ ಮೊನ್ನೆನೋ ಎಂಪ್ಲಾಯಿ ಆಗಿ ಸೇರಿ ನಿನಗೆ ಎಲ್ಲ ಗೊತ್ತು ಅನ್ಕೋಬೇಡ. ನಿಜನೇ, ನನ್ಗೆ ಬಿಸ್ನೆಸ್ ಬಗ್ಗೆ ಏನು ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ಒಂದ್ ಗೊತ್ತು. ವ್ಯವಸಾಯದಲ್ಲಾಗ್ಲಿ ವ್ಯಾಪಾರದಲ್ಲಾಗ್ಲಿ ನಾಯಕ ಅನ್ನೋನು ಜನರು ಮುಂದೆ ತಾನ್ ನಿಂತು ನಡೆಸ್ಬೇಕು. ಅದನ್ ಬಿಟ್ಟು ಭಿನ್ನಾಭಿಪ್ರಾಯ ಬಂತು ಅಂದ್ ಮಾತ್ರಕ್ಕೆ ಮಧ್ಯಕ್ಕೆ ಬಿಡಬಾರ್ದು. ನೆನ್ನೆ ತನಕ ಇಲ್ದೇ ಇರೋದು ಇವತ್ತು ಸಮಸ್ಯೆ ಆಗ್ತಿದೆ ಅಂದ್ರೆ ಅದಕ್ ಕಾರಣ ಏನು, ಅದಕ್ಕೆ ಮೂಲ ಏನು ಅಂತ ಸರಿಯಾಗಿ ತಿಳ್ಕೊಂಡು ಬಗೆಹರಿಸ್ಬೇಕು. ಅದನ್ ಬಿಟ್ಟು ಈ ರೀತಿ ನಡ್ಕೋಬಾರ್ದು. ಭಾಗ್ಯ ಹೇಳ್ತಿರೋದು ನಿಜಾನೇ. ವರ್ಕರ್ಸ್ ಅಲ್ಲಿರೋ ಮನಸ್ತಾಪನ ಶಾಂತಿಯುತವಾಗಿ ಬಗೆಹರಿಸಬೇಕು, ಪೈಪೋಟಿ ಮಾಡಬಾರ್ದು. ಒಂದು ವಾರ ಅವ್ರೇನಾದ್ರೂ ಸ್ಟ್ರೈಕ್ ಮಾಡಿದ್ರು ನಮ್ಮ ಕಂಪನಿಗೆ ಲಾಸ್. ಭಾವ, ವರ್ಕರ್ಸ್ಗೆ ಯಾಕೆ ಹೆದರೋದು? ಹೊಸ ವರ್ಕರ್ಸ್ನ ಕರ್ಸೋನಾ? ಅದಷ್ಟು ಸುಲಭ ಅಲ್ಲ ಚಿಕ್ಕಮ್ಮ. ಅವ್ರದೇ ಅಂತ ಯೂನಿಯನ್ಸ್ ಇರುತ್ತೆ, ಅವ್ರನ್ನ ದಾಟಿ ಬೇರೆ ಯಾರು ಕೆಲಸ ಮಾಡಕ್ ಬರಲ್ಲ. ಅದೇ ಅಲ್ವಾ ಅವ್ರ ಪೊಗರು. ಆಂಟಿ, ನನ್ ಮಾತ್ ಕೇಳಿ. ನಾವು ಮೆತ್ತಗಾದ್ವಿ ಅಂದ್ರೆ ಅವ್ರಿನ್ನೂ ಡಿಮ್ಯಾಂಡ್ ಮಾಡ್ತಾರೆ. ಸೊ ನಾವು ಸ್ಟ್ರಾಂಗ್ ಆಗಿರ್ಬೇಕು. ಏನ್ ಮಾಡ್ತಾರೋ ನೋಡೋಣ. ಯಾವ್ದಕ್ಕೂ ಬಗ್ದೇ ಇದ್ರೆ ಆಗ ಯೋಚನೆ ಮಾಡೋಣ. ನೀನ್ ಏನ್ ಯೋಚನೆ ಮಾಡ್ತಿದ್ಯಾ ಅರವಿಂದ? ಮನೀಷಾ ಹೇಳ್ತಾ ಇರೋದು ಸರಿ ಅನಿಸ್ತಾ ಇದೆ. ಅವ್ರಿಗೆಲ್ಲ ಸೌಕರ್ಯಗಳನ್ನು ನಾವು ಕಲ್ಪಿಸ್ಕೊಟ್ಮೇಲೆ ಮ್ಯಾನೇಜ್ಮೆಂಟ್ ಹತ್ರ ಅವ್ರು ಲಾಯಲ್ ಆಗಿಲ್ಲ ಅಂದ್ರೆ ಅಂಥವ್ರಿಗೆಲ್ಲ ಮ್ಯಾನೇಜ್ಮೆಂಟ್ ವ್ಯಾಲ್ಯೂ ಗೊತ್ತಾಗೋ ಹಾಗೆ ಮಾಡಬೇಕು. ಎರಡು ದಿನ ಸೈಲೆಂಟ್ ಆಗಿರೋಣ, ಏನ್ ಮಾಡ್ತಾರೆ ಅಂತ ನೋಡೋಣ. ಅತ್ತೆ, ನನ್ ಮಾತ್ನ ಒಂದ್ ಭಾಗ್ಯ, ನಿನ್ಗಿದೆಲ್ಲ ಗೊತ್ತಾಗಲ್ಲ. ನೀನ್ ಇದ್ರಲ್ಲಿ ತಲೆ ಹಾಕಕ್ ಬರ್ಬೇಡ. ಅತ್ತೆ, ಮಿತ್ರ ಅವ್ರೆ, ನೀವಾದ್ರೂ ನನ್ ಮಾತ್ನ ಕೇಳಿ. ಮಾಮ್ ಡಿಸಿಷನ್ ಫೈನಲ್ ಭಾಗ್ಯ. ನೀನ್ ಇದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ನೋಡ್ ಭಾಗ್ಯ, ಎಲ್ಲ ವಿಷಯಕ್ಕೂ ನಿನ್ ಮಾತೇ ನಡೆಯುತ್ತೆ ಅಂತ ಅನ್ಕೋಬೇಡ. ಹೋಗಿ ನಿನ್ ಕೆಲ್ಸ ನೋಡ್ಕೊ. ಆಂಟಿ, ಮಾವ, ನೀವಾದ್ರೂ ಅತ್ತೆಗೆ ಮಿತ್ರ ಅವ್ರಿಗೆ ಹೇಳಿ, ವರ್ಕರ್ಸ್ನ ಎದುರಾಕೊಳ್ಳೋದು ಒಳ್ಳೇದಲ್ಲ. ನಿಮ್ಮ ಅತ್ತೆ ಒಂದ್ಸರಿ ಡಿಸೈಡ್ ಆದ್ಮೇಲೆ ಯಾರ ಮಾತನ್ನು ಕೇಳಲ್ಲ ಭಾಗ್ಯ. ನಡೆಯೋದೇನೋ ನಡೆಯುತ್ತೆ ಬಿಡು. ಇಲ್ಲ, ಎಲ್ಲೋ ಏನೋ ತಪ್ಪಾಗಿದೆ. ಅದೇನು ಅಂತ ತಿಳ್ಕೋಬೇಕು. ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ ಸರ್. ನೀವು ನಮ್ಮ ಹಿಂದೆ ನಿಂತು ಸಪೋರ್ಟ್ ಮಾಡಿದ್ದಕ್ಕೆ ಮಾತ್ರನೇ ನಮಗೆ ಧೈರ್ಯವಾಗಿ ಮಾತಾಡೋಕ್ಕಾಯ್ತು. ನಮ್ಗಾಗ್ತಿರೋ ನಷ್ಟನ ನೀವು ತೋರಿಸಿದ್ದಕ್ಕೇನೆ ನಮ್ಗಾಗ್ತಾ ಇರೋಂಥ ಅನ್ಯಾಯದ ಬಗ್ಗೆ ನಮಗೆ ಗೊತ್ತಾಯ್ತು. ಇದ್ರಲ್ಲಿ ನಂದೇನಿದೆ? ನಾನು ನಿಮ್ಮ ಥರ ಕಷ್ಟಪಟ್ಟು ಮೇಲೆ ಬಂದಿರೋನೆ. ಅದಕ್ಕೆ ನಿಮ್ಮ ಒಳ್ಳೇದ ಬಗ್ಗೆ ಯೋಚನೆ ಮಾಡಿದೆ. ಹೀಗೆ ನೀವೆಲ್ಲರೂ ಒಗ್ಗಟ್ಟಾಗಿರಿ, ಕೊನೆಗೆ ಮ್ಯಾನೇಜ್ಮೆಂಟೇ ನಿಮ್ಮ ಮುಂದೆ ಬಗ್ಗುತ್ತೆ. ನಮ್ ಡಿಮ್ಯಾಂಡ್ಸ್ನ ಕೊಡೋವರ್ಗು ನಾವು ಸುಮ್ಮನೆ ಇರಲ್ಲ. ನಿಮ್ಮಂಥ ದಡ್ರಿದ್ರೆ ನಮ್ಮಂಥವ್ರ ಕೆಲಸ ತುಂಬ ಈಸಿಯಾಗಿ ನಡೆಯುತ್ತೆ. ತಗೊಳ್ರಿ. ಥ್ಯಾಂಕ್ ಯು. ನೋಡ್ಕೊಂಬರ್ಬೇಕಲ್ರಿ. ಏನೋ ಯೋಚನೆ ಮಾಡ್ತಾ ನೋಡ್ಲಿಲ್ಲ. ನೀವು ಇಲ್ಲೇ ಕೆಲಸ ಮಾಡೋದಾ? ಹೌದ್ರಿ, ರೀಸೆಂಟಾಗಿ ಡೈಲಿ ಲೇಬರಿಗೆ ಜಾಯ್ನ್ ಆಗಿನಿ. ನನ್ನ ಹೆಸರು ಚಂದು. ಇಲ್ಲಾಗ್ತಿರೋ ಗಲಾಟೆ ಬಗ್ಗೆ ಪೇಪರ್ದಾಗ ಬರೆಯಕ್ಕೆ ಬಂದಿರೋ ಜರ್ನಲಿಸ್ಟ್ ಏನ್ರಿ ನೀವು? ಇಲ್ಲ, ನಾನು ಕೂಡ ನಂದನ್ ಗ್ರೂಪ್ ಆಫ್ ಕಂಪನಿಲಿ ಒಬ್ಳು ಎಂಪ್ಲಾಯಿ. ಇಲ್ಲೇನೋ ಗಲಾಟೆ ಆಗ್ತಿದೆ ಅಂದ್ರು, ಏನ್ ವಿಷಯ ಅಂತ ತಿಳ್ಕೊಳಕ್ ಬಂದೆ. ವಿಷಯ ಏನದ ಮೇಡಮ್? ನಿರಾಸೆಗೆ ನಿರಾಶನ ರೀ. ಅಧಿಕಾರನ ಪ್ರಶ್ನೆ ಮಾಡ್ತಿರೋ ಅಸಂತೃಪ್ತಿ.
ಇದೇ ರೀ ವಿಷಯ. ನನ್ನ ಜರ್ನಲಿಸ್ಟ್ ಅಂತ ಕೇಳಿ ನೀವೇ ಜರ್ನಲಿಸ್ಟ್ ತರ ಮಾತಾಡ್ತಿದ್ದೀರಲ್ಲ. ನೀವು ಕೂಡ ವರ್ಕರ್ರೇ ಅಲ್ವಾ? ಈ ಗಲಾಟೆ ಯಾಕೆ ಹೇಳಿ? ಏನಿರ್ತದ, ಸ್ವಲ್ಪ ಜನ ಪಗಾರ ಹೆಚ್ಚು ಮಾಡಂತಾರ, ಇನ್ನೊಂದಷ್ಟು ಮಂದಿ ಪ್ರಮೋಷನ್ ಕೇಳತ್ತಾರ, ಬೋನಸ್ OT ಚಾರ್ಜಸ್ ಸಾಕಾಗತ್ತಿಲ್ಲ ಅಂತ ಹೇಳಿ ಗಲಾಟೆ ಮಾಡತ್ತಾರ. ನಿಜವಾಗ್ಲೂ ವರ್ಕರ್ಸ್ಗೆ ಮ್ಯಾನೇಜ್ಮೆಂಟ್ ಅಷ್ಟು ಅನ್ಯಾಯ ಮಾಡ್ತಿದ್ಯಾ? ಓವರ್ ಥಿಂಕಿಂಗ್ ಇಸ್ ದ ಆರ್ಟ್ ಆಫ್ ಕ್ರಿಯೇಟಿಂಗ್ ಪ್ರಾಬ್ಲಮ್ಸ್ ದಟ್ ಡಸ್ ನಾಟ್ ಎಕ್ಸಿಸ್ಟ್. ಅತಿಯಾಗಿ ಆಲೋಚನೆ ಮಾಡಿದ್ದಕ್ಕೆ ಇಲ್ಲಿ ಪ್ರಾಬ್ಲಮ್ಗಳು ಹೆಚ್ಚಾಗಕತ್ತೈತ್ರಿ. ಇರೋದ ಸಾಕನ್ಕೊಂಡ್ರ ಅದೇ ತೃಪ್ತಿ. ನಮ್ಮ ಕಡೆ ಇಲ್ದಿರೋದ ಬೇಕನ್ಕೊಂಡ್ರ ಅಸಂತೃಪ್ತಿ.